ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್. ಕ್ಷಮಿಸಿ, ಟೆಕ್ನಿಕಲ್ ರೀಸನ್ಗೆ ಒಂದು 12ರಿಂದ 13 ನಿಮಿಷ ತಡವಾಗಿ ನಾವು ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ಸ್ವಲ್ಪ ತಾಂತ್ರಿಕ ತೊಂದರೆ ಆಯಿತು. ರೆಗ್ಯುಲರ್ ಆಗಿ ಕೊಡುವಷ್ಟು ಎಫಿಷಿಯೆಂಟಾಗಿ ಕೊಡೋದಕ್ಕಾಗುತ್ತೋ ಇಲ್ಲವೋ ಅನ್ನೋ ಸಿಚುವೇಶನ್ ಇದೆ. ವಿಲ್ ಟ್ರೈ ಆರ್ ಬೆಸ್ಟ್. ಕ್ವಿಕ್ಕಾಗಿ 12 ನಿಮಿಷ ಲೇಟ್ ಆಗಿಬಿಟ್ಟಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಿನ್ನೆ ಹೈ ಡ್ರಾಮಾ. ಸ್ಟ್ರಾಂಗ್ ರೂಮ್ನೊಳಗೆ ಯಾರೋ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮತಯಂತ್ರಗಳನ್ನು ಅದ್ಲಾ ಬದಲಿ ಮಾಡಲಾಗ್ತಾ ಇದೆ ಅಂತ ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರುಗಳು ಜೋರು ಗಲಾಟೆ ಮಾಡಿದ್ರು. ಸ್ವತಃ ಮಮತಾ ಬ್ಯಾನರ್ಜಿ ಬಂದುಬಿಟ್ರಲ್ಲಿ. ಅವರು ಸ್ಪರ್ಧಿಸಿರುವ ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳನ್ನು ಇಡಲಾಗಿದೆ. ಇವ್ರು ಬಂದ ಮೇಲೆ ಮತ್ತು ಬಿ ಜೆ ಪಿಯವ್ರು ಹೆಂಗೆ ಬರದೇ ಇರ್ತಾರೆ, ಅವರು ಬಂದರು. 4 ತಾಸು ಗಲಾಟೆ ಆಯಿತು. ಎಲೆಕ್ಷನ್ ಕಮಿಷನ್ ಒಂದು ಸ್ಪಷ್ಟೀಕರಣ ಕೊಡ್ತು. ಎಲೆಕ್ಷನ್ ಕಮಿಷನ್ ಹೇಳಿದ್ದು, ನೀವು ನಿಮ್ಮ ಮೇಲ್ ತೆಗೆದು ನೋಡ್ಕೊಳ್ರಿ, ಮೇಲ್ ಹಾಕಿದ್ದೀವಿ ನಾವು ಒಂದು ವಿಷಯನ ಅಂತ. ಎಕ್ಸಾಕ್ಟಾಗಿ ಏನು ಮೇಲ್ ಹಾಕಿದ್ರು ಅದನ್ನು ಕೂಡ ಡೀಟೇಲಾಗಿ ನೋಡೋಣ. ಇನ್ನು ಪಂಜಾಬ್ನಲ್ಲಿ ಸೆಷನ್ ನಡೀತಾ ಇದೆ, ಅಧಿವೇಶನ ನಡೀತಾ ಇದೆ. ಅಲ್ಲಿ ಕಾಂಗ್ರೆಸ್ನವರು ಜೋರು ಗಲಾಟೆ ಮಾಡಿಬಿಟ್ರು. ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಡ್ರಿಂಕ್ಸ್ ಮಾಡಿ ಸೆಷನ್ನಿಗೆ ಬಂದಿದ್ದಾರೆ ಅಂತ, ಕುಡಿದು ಬಂದಿದ್ದಾರೆ ಅವರು. ಆಗ್ರಹ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಸದಸ್ಯರು. ಬಾಗಿಲು ಹಾಕಿ ಅಧಿವೇಶನ ನಡೀತಾ ಇರುವ ಜಾಗಕ್ಕೆ ಇಲ್ಲೊಂದು ಆಲ್ಕೋ ಮೀಟರ್ ತಂದು, ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಿರ್ತಾರಲ್ಲ ಅಂಥದ್ದು ತಂದು ಚೆಕ್ ಮಾಡಿಸ್ರಿ ಎಲ್ಲರದು ಅಂತ. ಮುಖ್ಯಮಂತ್ರಿಗಳೇನು ಒಪ್ಪಲಿಲ್ಲ, ಭಗವಂತ್ ಸಿಂಗ್ ಮಾನ್ ಏನು ಒಪ್ಪಲಿಲ್ಲ. ಸ್ಪೀಕರ್ ಕೂಡ ಬೇಡ ಅದನ್ನು ಅಂದರು. ಏನೇನಾಯಿತು ಪಂಜಾಬ್ನ ಅಧಿವೇಶನದಲ್ಲಿ ಅದನ್ನು ಡೀಟೇಲಾಗಿ ನೋಡೋಣ. ಇನ್ನು ಆರಂಭದಿಂದಲೂ ಹೇಳ್ತಾ ಇದ್ವಿ ನಾವು, ಯುದ್ಧ ನಡೀತಾ ಇದೆ ಅಲ್ಲಿ, ಇಲ್ಲಿ ಎಲೆಕ್ಷನ್ ನಡೀತಾ ಇದೆ, ಇದು ಒಂಥರದ ಯುದ್ಧನೇ. ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೆಲ್ಲು ರೇಟು ವೋಟಿಂಗ್ ಮುಗಿಯೋ ತನಕ ಜಾಸ್ತಿ ಮಾಡೋದಿಲ್ಲ, ನೋಡ್ತಾ ಇರಿ ಅಂತ. ಪೆಟ್ರೋಲ್ ಡೀಸೆಲ್ ರೇಟ್ ಇವತ್ತು ಜಾಸ್ತಿ ಮಾಡಿಲ್ಲ, ಬಟ್ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಎಷ್ಟು? 990 ರೂಪಾಯಿ. ಇತಿಹಾಸದಲ್ಲೇ ಇಷ್ಟು ಯಾವತ್ತೂ ಜಾಸ್ತಿ ಆಗಿರಲಿಲ್ಲ. ಆಟೋ ಗ್ಯಾಸ್ ರೇಟ್ ಕೂಡ ಜಾಸ್ತಿ ಆಗಿದೆ. ಜೆಟ್ ಫ್ಯೂಯಲ್ ಪ್ರೈಸ್ ಜಾಸ್ತಿ ಆಗಿದೆ. ಅದರ ಅರ್ಥ ಬೆಲೆ ಏರಿಕೆಯ ದಿನಗಳು ಮುಂದಿದ್ದಾವೆ. ಪೆಟ್ರೋಲು ಡೀಸೆಲ್ ಒಂದು ಜಾಸ್ತಿ ಆಗಿಲ್ಲ, ಡೊಮೆಸ್ಟಿಕ್ ಸಿಲಿಂಡರ್ನ ಪ್ರೈಸ್ ಜಾಸ್ತಿ ಆಗಿಲ್ಲ, ಇವತ್ತು ಜಾಸ್ತಿ ಆಗಿಲ್ಲ ಅಂತ ಹೇಳ್ತಾ ಇರೋದು. ಈ ಎಲ್ಲ ಸುದ್ದಿಗಳನ್ನು ಡೀಟೇಲಾಗಿ ನೋಡೋಣ. ಹೆಡ್ಲೈನ್ಸ್ ಕೂಡ ಇವತ್ತು ಹೋಗೋದಿಲ್ಲ ಅನ್ನುವ ಪರಿಸ್ಥಿತಿ ಇದೆ. ನೇರವಾಗಿ ವರದಿಗೆ ಹೋಗ್ಬಿಡೋಣ. ಕಲ್ಕತ್ತಾದಲ್ಲಿ ಹೈ ಡ್ರಾಮಾ. ನಿನ್ನೆ ರಾತ್ರಿ ಒಂದು CCTV ಫುಟೇಜ್ ಸದ್ದು ಮಾಡ್ತು. ಸ್ಟ್ರಾಂಗ್ ರೂಮ್ ಒಳಗಡೆ ಯಾರೋ ಇದ್ದಾರೆ. ವಾಟ್ ಈಸ್ ಸ್ಟ್ರಾಂಗ್ ರೂಮ್? ಚುನಾವಣೆಗಳು ಮುಗಿದ ನಂತರ ಆಗ ಮತಪೆಟ್ಟಿಗೆಗಳು, ಈಗ ಮತಯಂತ್ರಗಳನ್ನು ತಂದು ಒಂದು ರೂಮ್ನಲ್ಲಿ ಇಡ್ತಾರೆ. ಅದರ ಕಿಟಕಿ ಎಲ್ಲ ಭದ್ರ ಆಗಿರುತ್ತೆ. ಎಲ್ಲವನ್ನೂ ಸರಿಯಾಗಿ ಜೋಡಿಸಿಟ್ಟು ಎಲ್ಲ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ಅದಕ್ಕೆ ಬಾಗಿಲು ಹಾಕಿ, ಸೀಲ್ ಹಾಕಿ, ಆ ಬಾಗಿಲಿಗೆ ಕಟ್ಟಿಗೆ ಬಡಿದು ಬಿಡ್ತಾರೆ. ಹಲಿಗೆ ಬಡಿದು ಬಿಡ್ತಾರೆ, ಮರದ ಹಲಿಗೆನ. ಅದನ್ನು ತೆಗೆಯೋದು ಯಾವತ್ತು? ಮತ ಎಣಿಕೆ ನಡೆಯುವ ಬೆಳಗ್ಗೆನೇ ತೆಗಿಬೇಕು ಅದನ್ನು. ಅದು ಏನು? ಎಲ್ಲ ಪಕ್ಷಗಳ ಪ್ರತಿನಿಧಿಗಳ ಸಮ್ಮುಖದಲ್ಲಿ ತೆಗಿಬೇಕು. ಹಂಗಿರುವಾಗ ಸ್ಟ್ರಾಂಗ್ ರೂಮ್ ಒಳಗಡೆ ಯಾರೋ ಇದ್ದಾರೆ. ಸುದ್ದಿ ಹರಡ್ತಾ ಇದ್ದಂತೆ ತೃಣಮೂಲ ಕಾಂಗ್ರೆಸ್ನ ನಾಯಕರುಗಳು, ಕಾರ್ಯಕರ್ತರುಗಳು ನೂರಾರು ಸಂಖ್ಯೆಯಲ್ಲಿ ಬಂದುಬಿಟ್ರಲ್ಲಿ. ಏನೋ ಆಗ್ತಿದೆ ಅಂತ. ಇಲ್ಲಿ ಭವಾನಿಪುರ ವಿಧಾನಸಭಾ ಕ್ಷೇತ್ರದ ಮತಯಂತ್ರಗಳನ್ನೇ ಇಟ್ಟಿದ್ರು. ಮಮತಾ ಬ್ಯಾನರ್ಜಿ ಸ್ವತಃ ಸ್ಪರ್ಧಿಸಿರುವ ಕ್ಷೇತ್ರ ಅದು. ಮಮತಾ ಬ್ಯಾನರ್ಜಿನೇ ಬಂದರು. ರಂಪ ರಾಮಾಯಣ. ನಿನ್ನೆ ನೋಡಿ ಅಲ್ಲಿ ದೃಶ್ಯಗಳನ್ನು. 4 ತಾಸು ಅಲ್ಲೇ ಇದ್ದರು ಮಮತಾ ಬ್ಯಾನರ್ಜಿ. ಇಷ್ಟಕ್ಕೂ ಈ CCTV ಫುಟೇಜ್ ತೃಣಮೂಲ ಕಾಂಗ್ರೆಸ್ಸಿಗೆ ಹೆಂಗೆ ಸಿಕ್ತು? ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ? ಎಲ್ಲ ಸ್ಟ್ರಾಂಗ್ ರೂಮ್ಗಳಲ್ಲಿ CC ಕ್ಯಾಮರಾ ಅಳವಡಿಸಿರ್ತಾರೆ. ಅದರ ಔಟ್ಪುಟ್ ಹೊರಗಡೆ ಇರುತ್ತೆ, ಸ್ಕ್ರೀನ್ ಮೇಲೆ ನೋಡ್ತಿರಬಹುದು. ಎಲೆಕ್ಷನ್ ಕಮಿಷನ್ ಕೊಟ್ಟ ಔಟ್ಪುಟ್ನಲ್ಲೇ ಅದನ್ನು ನೋಡಿದ್ದಾರೆ ಇವರು. ಅಲ್ಲಿ ಏನೋ ನಡೀತಾ ಇದೆ ಅನ್ನುವ ಸಂಶಯ ಬರುವವರಿಗೆ ಎಲೆಕ್ಷನ್ ಕಮಿಷನ್ CCTV ಫುಟೇಜ್ ಹಾಕಿ ಕೊಡುತ್ತೆ ಅನ್ನೋದರ ಕಲ್ಪನೆ ಆದರೂ ಬೇಡವೇ?
ಬಂದುಬಿಟ್ರಿ ಅವ್ರು ಗಲಾಟೆ ಮಾಡೋದಕ್ಕೆ, ಏನೋ ಮಾಡ್ತಿದ್ದಾರೆ ಅಂತ. ಹೇಳಿಕೆಗಳ ಸುರಿಮಳೆಗಳಿದ್ದಾವೆ. ನಮ್ಮ ಟೆಕ್ನಿಕಲ್ ಕಾರಣಕ್ಕೆ ಅದನ್ನು ತೋರಿಸೋದಕ್ಕಾಗ್ತಾ ಇಲ್ಲ ನಿಮಗೆ. ಅಷ್ಟೊಂದು ಹೇಳಿಕೆಗಳು. ಟ್ರೈ ಮಾಡೋಣ. ಗಲಾಟೆ ನೋಡಿ, ಅಲ್ಲಿ ತೃಣಮೂಲ ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಬಂದಿದ್ದರು. ಎಲೆಕ್ಷನ್ ಕಮಿಷನರ್ ಗೋಲ್ಮಾಲ್ ಮಾಡ್ತಿದ್ದಾರೆ, ಮತಯಂತ್ರಗಳನ್ನು ಅದ್ಲ ಬದಲಿ ಮಾಡ್ತಿದ್ದಾರೆ ಅಂತ ಶಶಿ ಪಂಜಾ ಅವ್ರು ಹೇಳಿದ್ರು ನೋಡಿ. ಈಗ ಸಹಜವಾಗಿ ತೃಣಮೂಲ ಕಾಂಗ್ರೆಸ್ನವ್ರು ಬಂದರು, ಗಲಾಟೆ ಮಾಡಿದ್ರು, ಅವ್ರು ಗಲಾಟೆ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿಯವರು ಬಂದರು, ಜೋರು ಗಲಾಟೆ ಆಯಿತು, 4 ತಾಸು ಹೈ ಡ್ರಾಮಾ ಆಯಿತು, ಎಲ್ಲ ಕರೆಕ್ಟು. ಸ್ಟ್ರಾಂಗ್ ರೂಮ್ನಲ್ಲಿ ಜನ ಏನು ಮಾಡ್ತಿದ್ರು ಅಲ್ಲಿ? ಸಹಜವಾಗಿ ಬರೋ ಪ್ರಶ್ನೆ ಅಲ್ವಾ? ಆ್ಯಕ್ಚುಲಿ ಆಗಿದ್ದಂದರೆ ಎಲೆಕ್ಷನ್ ಕಮಿಷನ್ನಿನ ಸ್ಪಷ್ಟೀಕರಣವೂ ಇದೆ. ಮತಯಂತ್ರಗಳನ್ನು ಯಾವ ರೂಮ್ನಲ್ಲಿಟ್ಟಿದ್ದಾರಲ್ಲ ಆ ರೂಮನ್ನು ಎಲ್ಲ ಪಕ್ಷದ ಪ್ರತಿನಿಧಿಗಳ ಸಮ್ಮುಖದಲ್ಲಿ, ಏಜೆಂಟರ ಸಮ್ಮುಖದಲ್ಲಿ ಸೀಲ್ ಮಾಡಿದ್ದಾರೆ, ಅದನ್ನು ಓಪನ್ ಮಾಡಿಲ್ಲ. ಪಕ್ಕದ ರೂಮ್ನಲ್ಲಿ ಪೋಸ್ಟಲ್ ಬ್ಯಾಲೆಟ್ಗಳಿದ್ದಾವೆ, ಅಂಚೆ ಮತಗಳಿದ್ದಾವೆ. ಅವುಗಳನ್ನು ಕ್ಷೇತ್ರವಾರು ಸೆಗ್ರಿಗೇಟ್ ಮಾಡಬೇಕು, ವಿಂಗಡಣೆ ಮಾಡಬೇಕು. ಅದಕ್ಕಾಗಿ ಚುನಾವಣಾ ಸಿಬ್ಬಂದಿ ಒಳಗಡೆ ಹೋಗಿದ್ದಾರೆ. ಹೋಗ್ಬಿಡ್ಬೋದಾ? ಹೆಂಗೆ ಬೇಕು ಹಂಗೆ ಹೋಗಂಗಿಲ್ಲ. ಅದಕ್ಕೆ ನಿನ್ನೆ ಸಂಜೆ 4 ಗಂಟೆಗೆ ಎಲೆಕ್ಷನ್ ಕಮಿಷನ್ನಿಂದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಇಮೇಲ್ ಹಾಕಿದ್ದಾರೆ. ನಾವು 4 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ಗಳನ್ನು ಕ್ಷೇತ್ರವಾರು ವಿಂಗಡಣೆ ಮಾಡ್ತಾ ಇದ್ದೀವಿ, ನಿಮ್ಮ ಪಕ್ಷದ ಏಜೆಂಟ್ರನ್ನ ಕಳಿಸಿ ಅಲ್ಲಿ ಅಂತ. ಅವರೆಲ್ಲಿ ಇಮೇಲ್ ನೋಡಬೇಕು? ಇಮೇಲೇ ನೋಡಿಲ್ಲ ಅವರು. ನೋಡ್ತಿದ್ರೋ ಏನೋ ಉಳಿದಿದ್ದ ದಿನ, ಆದರೆ ಎಲೆಕ್ಷನ್ ಮುಗಿಸಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ, ನೋಡೇ ಇಲ್ಲ. ಯಾವ ಪಕ್ಷದ ಏಜೆಂಟರು ಬಂದಿಲ್ಲ, ಇವ್ರ ಪಾಡಿಗೆ ಇವ್ರ ಕೆಲಸ ಶುರು ಹಚ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್ನವರು, ಚುನಾವಣಾಧಿಕಾರಿಗಳು. ಒಳಗಡೆ ಹೋದವರಾದರೂ ಯಾರಿರ್ತಾರ್ರಿ? ಎಲೆಕ್ಷನ್ ಕೆಲಸಕ್ಕೆ ನೇಮಕಗೊಂಡಿರುವ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ನೌಕರರೇ ಅವರು ಹೋಗಿ ಸೆಗ್ರಿಗೇಷನ್ ಮಾಡ್ತಾ ಇದ್ದಾರೆ. ಆ ದೃಶ್ಯಗಳು CCTVಯಲ್ಲಿ ಬಂದಿದ್ದಾವೆ. ಇವರು ಬಂದು ಜೋರು ಹಂಗಾಮ ಶುರು ಮಾಡಿಬಿಟ್ರು. BJPಯ ನಾಯಕರೊಬ್ಬರು ಅಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಬಂದಾಗ ಹೇಳ್ತಾರೆ, ಸೋಲಿನ ಭಯ ಇದು, ಅದಕ್ಕೆ ಹಿಂಗೆ ಹುಚ್ಚುಚ್ರಂಗೆ ಆಡ್ತಿದ್ದಾರೆ ಇವರು ಅಂತ. ಕೇಳಿಸ್ಕೊಳ್ಳಿ ಅದನ್ನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.